ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಆಯ್ತಾ, ಗ್ರಂಥ ಮುಗಿಸ್ತಾ ಇದ್ದಾರೆ ಈಗ. ಏನಂತ? ಆನಂದತೀರ್ಥ ಮುನಿನಾ ವ್ಯಾಸವಾಕ್ಯ ಸಮುದ್ರತಿ ಸದಾಚಾರಸ್ಯ ವಿಷಯೇ ಕೃತ ಸಂಕ್ಷೇಪತಃ ಶುಭಾ. ಈ ಗ್ರಂಥಕ್ಕೆ ಉಪಸಂಹಾರ ಮಾಡ್ತಾ ಬರೆದವರು ಯಾರು ಅಂದರೆ ಆನಂದತೀರ್ಥ ಮುನಿನಾ. ದ್ವಾದಸ್ತೋತ್ರದಲ್ಲಿ ಹೇಳ್ಬೇಕಾರೆ ಅಂತ ಹೇಳ್ತಾರೆ, ಆನಂದತೀರ್ಥಾಖ್ಯ ಮುನಿನಾ ಆನಂದತೀರ್ಥ ಮುನಿ ಪೂರ್ಣಪ್ರಜ್ಞಾಭಿಧಾಯುಜ ಕೃತಂ ಹರ್ಯಷ್ಟಕಂ ಭಕ್ತ್ಯ ಪಠತ ಪ್ರಿಯತೆ ಹರಿ. ಹೇಳಿದಾಗೆ ಆನಂದತೀರ್ಥ ಮುನಿನಾ ವ್ಯಾಸವಾಕ್ಯ ಸಮುದ್ರತಿ, ಆನಂದತೀರ್ಥ ಮುನಿಗಳಿಂದ ವ್ಯಾಸವಾಕ್ಯ ಸಮುದ್ರತಿ, ವೇದವ್ಯಾಸರ ವಾಕ್ಯಗಳು ಎಲ್ಲ ಕೊಟ್ಟಿರೋ ವಾಕ್ಯಗಳೆಲ್ಲ ನಮ್ಮದಲ್ಲ ಆಚಾರ್ಯ ಹೇಳ್ತಾರೆ. ಇವಿಷ್ಟು ಏನಿವು ವೇದವ್ಯಾಸರ ಮಾತುಗಳು ಕಲೆಕ್ಟ್ ಮಾಡಿರೋದು ಅಷ್ಟೇ ಹೊರತು. ಸದಾಚಾರಸ್ಯ ವಿಷಯ ಕೃತ ಸಂಕ್ಷೇಪತಃ ಶುಭ ವ್ಯಾಸವಾಕ್ಯ ಸಮುದ್ರತಿ, ವೇದವ್ಯಾಸರ ವಾಕ್ಯಗಳನ್ನು ಆರಿಸಿಕೊಡೋ ಕೆಲಸ ಅಷ್ಟೇ ಮಾಡಿರೋದು. ಯಾವ ವಿಷಯದ ಬಗ್ಗೆ? ಸದಾಚಾರಸ್ಯ ವಿಷಯ, ಸದಾಚಾರ ಸ್ಮೃತಿ, ಸದಾಚಾರಕ್ಕೆ ಸಂಬಂಧಿಸಿದಂತೆ ವೇದವ್ಯಾಸರ ವಾಕ್ಯಗಳ ಸಂಗ್ರಹವನ್ನು ಸಂಕ್ಷೇಪತಃ ಸಂಕ್ಷೇಪವಾಗಿ ಮಾಡಿದ್ದೇವೆ. ಸಂಕ್ಷೇಪ ಅಂಥೇಳಿ ಸಾಮಾನ್ಯ ಅಲ್ಲ, ಶುಭ ಮಂಗಳಕರವಾದ. ತೀರ್ಥ ಎಷ್ಟಿರುತ್ತೆ? ವಿಶಿಷ್ಟ ಕೊಡ್ತಾರೆ. ಏನದು? ಕೊಡಗಟ್ಟಲೆ ನೀರಿಗಿಂತ ತುಂಬ ಶ್ರೇಷ್ಠ. ಕೊಡಗಟ್ಟಲೆ ನೀರಿಗಿಂತ ತೀರ್ಥ ಹೇಗೆ ಶ್ರೇಷ್ಠನೋ, ಇಲ್ಲಿ ಬರೆದಿರತಕ್ಕಂಥ ಚಿಕ್ಕ ಗ್ರಂಥ ಕೂಡ ಏನಾಗಿದೆ? ತುಂಬ ಮಂಗಳಕರ. ಆನಂದತೀರ್ಥ ಮುನಿನ ವ್ಯಾಸವಾಕ್ಯ ಸಮುದ್ರತಿ ಸದಾಚಾರಸ್ಯ ವಿಷಯೇ ಕೃತ ಸಂಕ್ಷೇಪತಃ ಶುಭ. ಇದಾನೀಂ ದ್ವಾಮ್ಯಮೋ ಪುರುಷ ಇತ್ಯಾದಿ ಪುರುಷೌ ಇತ್ಯಾದೀನಾಂ ಕವಿಂ ಪುರಾಣಂ ಇತ್ಯಾದೀನಾಂಚ ಪ್ರಮಾಣವಾಕ್ಯತಾಂ ಸೂಚಯನ್ ಸ್ವಕೃತ ಗ್ರಂಥಸ್ಯ ನಾಮ ಆದಧಾನಃ ಉಪಸಂಹರತಿ. ತಾವು ಕೊಟ್ಟ ಪ್ರಮಾಣವಾಕ್ಯಗಳು ಇಲ್ಲ, ಅಲ್ಲಿಂದ ಹಿಡಿದೆಲ್ಲ ಪ್ರಮಾಣವಾಕ್ಯಗಳು ಅಂತ ಹೇಳ್ತಾ ತಮ್ಮ ಗ್ರಂಥವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಆನಂದತೀರ್ಥೇತಿ ಆನಂದರೂಪಸ್ಯ ಹರೇಹೇ ತೀರ್ಥಂ ಶಾಸ್ತ್ರಂ ನಿರ್ಮಿತತಾಯ ಯಸ್ಯಾಸ್ತೀತಿ ಸಹ ಆನಂದತೀರ್ಥ. ಅಲ್ಲಿ ಬಂದಿದೆ ಆನಂದ ರೂಪಸ್ಯ ಪರಸ್ಯ ಪಾತ್ರಧೀ ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ್, ಅದಕ್ಕೆ ಆನಂದತೀರ್ಥ ಅಂತ ಅವ್ರಿಗೆ ಹೆಸರು. ಸಚಾಸೋ ಮುನಿಶ್ಚ, ಆನಂದ ಮುನಿ ಅಂತ ಆಚಾರ್ಯ ತಮ್ಮ ಬಗ್ಗೆ ಹೇಳಿಕೊಂಡ್ರು. ಆನಂದತೀರ್ಥ ಮುನಿ ಅಂತ ಹೇಳಿಕೊಂಡ್ರು. ಮುನಿ ಅಂತ ಯಾತಕ್ಕೆ ಹೇಳಿದರು ಅಂದರೆ ಮಾಂಡವಿಕ ಕೊನೆಗೆ ಹೇಳ್ತಾರೆ, ಓಂಕಾರೋ ವಿದಿತೋ ಏನ ಸಮುನಿರ್ ನೇತರೋ ಜನಃ. ಓಂಕಾರ ಪೂರ್ತಿ ಯಾರಿಗೆ ಗೊತ್ತೋ ಅವ್ರು ಮುನಿ ಅಂತ ಕರಿಬೇಕು. ಓಂಕಾರ ಪೂರ್ತಿ ಗೊತ್ತಿರೋರು ಯಾರಿಗೆ ಅಂತ ಹೇಳ್ತಾರೆ? ಮಧ್ವದಲ್ಲೇ ಬಂದಿದೆ, ತ್ರಿಮಾತ್ರ ಪೂರ್ವಂ ಅನಾದಿಮ ಅನಂತ ಮಾತ್ರ ಅಂತ ಉದಾಹರಂತೀಯಂ. ಓಂಕಾರನ ಪರ್ಫೆಕ್ಟಾಗಿ ತಿಳಿದವರು ಅಂದರೆ ರುಜುಗಳಷ್ಟೇ. ಇನ್ಯಾರಿಗೂ ಪರ್ಫೆಕ್ಟಾಗಿ ಓಂಕಾರ ಉಚ್ಚಾರಣೆ ಮಾಡೋದು ಬೇರೆ, ಅದರ ಅರ್ಥ ತಿಳ್ಕೊಳ್ಳೋದು ಬೇರೆ. ಒಂದು ಪುಸ್ತಕ ಓದೋದು ಬೇರೆ, ಅದು ಅರ್ಥ ಮಾಡ್ಕೊಳ್ಳೋದು ಬೇರೆ. ಗೊತ್ತಾಯ್ತಾ? ಪುಸ್ತಕ ಓದೋದಕ್ಕೆ ಅರ್ಥ ಹೇಗೆ ಡಿಫ್ರೆನ್ಸ್ ಇದೆಯೋ, ಓಂಕಾರ ಪೂರ್ತಿ ಅಂದರೆ ಏನದು? ಒಂದಕ್ಷರದಿಂದ ಶುರು ಮಾಡಿ ಅನಂತಾಕ್ಷರ ಇದೆ ಅಂತ ಅದರಲ್ಲಿ ತಿಳ್ಕೊಂಡು ಆ ಶಕ್ತಿ ಇರೋದು ಯಾರಿಗೆ? ರುಜುಗಳಿಗೆ ಒಂದೇ. ಅದಕ್ಕೆ ಮುನಿ ಅಂದರೆ ಯಾರು? ಓಂಕಾರ ಪೂರ್ತಿ ತಿಳಿದವರು ಅಂದರೆ ರುಜುಗಳು ಅಂತ ಅರ್ಥ. ತಾವು ರುಜುಗಳು ವಾಯುದೇವರು ಅಂತ ಹೇಳಿದಂತೆ ಆಯ್ತದೆ. ಸದಾಚಾರಸ್ಯ ವಿಷಯ ಆನಂದತೀರ್ಥ ಮುನಿನ ವ್ಯಾಸವಾಕ್ಯ ಸಮುದ್ರತಿ ಸದಾಚಾರಸ್ಯ ವಿಷಯೇ ಕೃತ ಸಂಕ್ಷೇಪತಃ ಶುಭ. ಮುಂದುವರಿಸ್ತಾರೆ. ಉಪಲಕ್ಷಣಮೇತತ್ ಆಚಾರಸ್ಯ ವಿಷಯ ಗೀತಾವಾಕ್ಯ ಇತ್ಯಾದಿ ಎಲ್ಲ ಕೊಟ್ಟಿದ್ದಾರೆ. ಅವೆಲ್ಲ ವೇದವ್ಯಾಸರ ಮಾತುಗಳವೆಲ್ಲ. ಸಮುದ್ರತಿ ಉಪಲಕ್ಷಣಮೇತತ್ ವೇದವಾಕ್ಯ ಸಮುದ್ರತಿಶ್ಚ ಸಂಕ್ಷೇಪತಃ. ವೇದವ್ಯಾಸರ ವಾಕ್ಯ ವೇದವಾಕ್ಯ ಎಲ್ಲವನ್ನೂ ಕೂಡ ಇಲ್ಲಿ ಕೋಟ್ ಮಾಡಿ ಆಗಿದೆ ಅಂತ ಅರ್ಥ. ಸಂಕೋಚತಃ ಕೃತ ಇತ್ಯನೇನ ಕೃತ ಸಂಕ್ಷೇಪತಃ, ಸಂಕ್ಷೇಪತಃ ಅಂತಿರ್ಬೇಕಲ್ಲಿ. ಕೃತ ಇತ್ಯನೇನ ಅಸ್ಯ ಗ್ರಂಥಸ್ಯ ಸದಾಚಾರ ಸ್ಮೃತಿ ರೀತಿ ನಾಮ ಕೃತಂ ಭವತಿ. ಸದಾಚಾರಸ್ಯ ವಿಷಯ ಹೇಳಿದ್ವಿ ಅಂತ ಹೇಳಿದ್ರಿಂದ ಸದಾಚಾರ ಸ್ಮೃತಿ ಅಂತಾಯಿತು. ಸತಾ ಐಹಿಕಾಮುಷ್ಮಿಕ ಶ್ರೇಯೋ ಹೇತು ಆಚಾರ ಸದಾಚಾರ. ಸದಾಚಾರ ಶಬ್ದಕ್ಕೆ ಅರ್ಥ ಏನು ಅಂದರೆ ಸತಾಂ ಸಜ್ಜನರಿಗೆ, ಐಹಿಕ ಆಮುಷ್ಮಿಕ ಶ್ರೇಯೋ ಹೇತು ಇಹಪರಗಳ ಶ್ರೇಯಸ್ಸಿಗೆ ಸಾಧನವಾದದ್ದನ್ನೇನಂತ ಕರೀತಾರೆ? ಆಚಾರ. ಇಹಪರಗಳ ಸಾಧನೆಗೆ ಸಾಧಕವಾದಂಥ ಕಾಂಡಕ್ಟ್ ಅದು, ಅದನ್ನು ಸದಾಚಾರ ಅಂತ ಕರೆದರು. ತದ್ವಿಧಾಯಕ ಗ್ರಂಥ ಸ್ಮೃತಿ, ಅದನ್ನು ತಿಳಿಸ್ಕೊಡ್ತಕ್ಕಂಥ ಗ್ರಂಥಕ್ಕೆ ಸ್ಮೃತಿ ಅಂತ ಕರೆದಿದ್ದಾರೆ. ಸದಾಚಾರ ಸ್ಮೃತಿ ಶಬ್ದಾರ್ಥೋ ದ್ರಷ್ಟವ್ಯ. ಏನದು ಅಲ್ಲ, ದ್ರಷ್ಟ ಅಕರ್ತೃ ಪ್ರಸಿದ್ಧಕೋ ಗ್ರಂಥ ಸ್ಮೃತಿ ರೀತಿ ಪೂರ್ವಮೀಮಾಂಸೋಕ್ತೇ. ಅಂದರೆ ದ್ರಷ್ಟ ಅಕರ್ತಕ ಪ್ರಸಿದ್ಧಿಕೋ ಅಂದರೆ ತಾತ್ಪರ್ಯ ಏನು ಅಂದರೆ ದ್ರಷ್ಟೃ ಯಾರು ಅಂತ ಗೊತ್ತಿಲ್ಲದೆ ಹೋಗ್ಬಿಟ್ಟು ದ್ರಷ್ಟೃತ್ವ ಅಂತ ಇಲ್ಲದೆ ಹೋದರೆ ಸ್ಮೃತಿ, ದ್ರಷ್ಟಾರ ಅಂತ ಬಂದರೆ ಶ್ರುತಿ. ಗೊತ್ತಾಯ್ತಾ?
ವಿಶ್ವಾಮಿತ್ರ ಮುನಿ, ಅದು ದೃಷ್ಟಾರ ಮುನಿಗಳು. ಅದು ಪೌರುಷೇಯ ಗ್ರಂಥ ಅಲ್ಲ, ಅಪೌರುಷೇಯ. ಇಲ್ಲಿ ಕರ್ತೃಕರ್ತ ಬಂದಾಗ ಸ್ಮೃತಿ ಅಂತ ಅರ್ಥ. ಗ್ರಂಥ ಸ್ಮೃತಿ ರೀತಿ ಪೂರ್ವಮೀಮಾಂಸೋಕ್ತಿ, ಪೂರ್ವಮೀಮಾಂಸಕರು ಒಪ್ಕೊಂಡಿದ್ದು ಮಾಡಿದರು. ಯಾರಿಗೆ? ವೇದಗಳೆಲ್ಲ ಫ್ಲ್ಯಾಶ್ ಆಗುತ್ತೆ, ಬರೆಯೋದಿಲ್ಲ ಅವರು, ಫ್ಲ್ಯಾಶ್ ಆಗುತ್ತೆ. ಬಟ್ ಗ್ರಂಥ ಬರೆದಿದ್ದು, ಬರೆದಿದ್ದಾದ್ರಿಂದ ಏನಂತ ಕರೀತಾರೆ? ಸ್ಮೃತಿ ಅಂತ ಕರೀತಾರೆ. ಬರೆದೇ ಹೋದರೆ ಶ್ರುತಿ ಅಂತ ಕರೀತಾರೆ. ಸದಾಚಾರ ಶ್ರುತಿ ಅಲ್ಲ, ಸದಾಚಾರ ಸ್ಮೃತಿ. ಶ್ರುತಿ ಸ್ಮೃತಿ, ಶ್ರುತಿ ಅಪೌರುಷೇಯ, ಸ್ಮೃತಿ ಪೌರುಷೇಯ. ನನು ಪುರಾತನಾನಾಂ ಸದಾಚಾರ ವಿಷಯಕ ವಿಧಾಯಕಾನಾಂ ಸ್ಮೃತೀನಾಂ ಸತ್ವಾತ್ ಕಿಮನಯ ಉದ್ಧತ್ಯ ಇತ್ಯತಃ ಪ್ರಯೋಜನಮಃ ಶುಭೇತಿ. ಇಂಥ ಗ್ರಂಥ ಬೇಕಾದ ಸ್ಮೃತಿಗಳಿವೆ, ನೀವ್ಯಾಕೆ ಬರಿಬೇಕಾಗಿತ್ತು ಅಂತ ಕೇಳಿದರೆ ಶುಭ. ಅಲ್ಲೇನಾಗಿದೆ? ವಿಶಿಷ್ಟಪ ಪುಸ್ತಕಗಳಿವೆ, ಬಟ್ ಏನಿಲ್ಲ ಅದರೊಳಗೆ, ಎಸೆನ್ಸೇ ಮಿಸ್ ಆಗಿಬಿಟ್ಟಿದೆ. ಇಂಪಾರ್ಟೆಂಟ್ ಎಸೆನ್ಸ್ ಇಲ್ಲ ಅದರಲ್ಲಿ. ಯಾವ ಎಸೆನ್ಸ್ ಅದರಲ್ಲಿ? ಸ್ಮೃತ್ವಾ ವಿಷ್ಣು ಸಮುದ್ರ ಹರಿಸ್ಮರಣೆನೇ ಮಿಸ್ಸಿಂಗ್. ಆದ್ದರಿಂದ ಏನಾಯಿತು ಮಾಡೋರಿಗೆ? ಇದೇ ಬಿಟ್ಟಾದಾಗಾಯ್ತು. ಆದ್ದರಿಂದ ಇದು ಶುಭ, ಚಿಕ್ಕದಾಗಿದೆ, ಅದು ಸಮಗ್ರ ಸಂಗ್ರಾಹಕವಾಗಿರೋದ್ರಿಂದ ಇದು ಅತ್ಯಂತ ಮಂಗಳಕರ, ಶುಭೇತಿ. ಮತ್ತು ಸಂಕ್ಷೇಪತ ಅಂತ ಹೇಳಿದ್ರಿಂದ ಕೆಲವು ದೊಡ್ಡ ಗ್ರಂಥಗಳಿದೆ, ಎಲ್ಲ ಇದೆ, ಸರಿಯೇ ಇದೆ, ಬಟ್ ನಿಮ್ಗೆ ಓದಕ್ಕಾಗಲ್ಲ, ತುಂಬ ದೊಡ್ಡದಾದರೆ ಬರೆದಿದ್ದೇವೆ. ಸರಿಯಾಗಿಲ್ಲ ಅಂತ ಬರೆದಿದ್ದೇವೆ ಒಂದು ಕಾರಣ. ಕೆಲವು ಸ್ಮೃತಿಗಳು ಸರಿಯಾಗಿಲ್ಲ ಬರೆದಿದ್ದೇವೆ, ಕೆಲವು ಸ್ಮೃತಿಗಳು ದೊಡ್ಡದಾಗಿವೆ, ಚಿಕ್ಕದು ಮಾಡಿದ್ದೇವೆ. ಸೊ ಅವು ಸರಿಯೇ, ಅವು ಅದು ತುಂಬ ದೊಡ್ಡದು. ಅದು ಭಾಷ್ಯ ಇದೆ, ಅಣುಭಾಷ್ಯ ಬರೀಲಿಲ್ಲ. ತಮ್ಮದೇ ಗ್ರಂಥಕ್ಕೆ ಹೇಗೆ ಸಂಗ್ರಹ ಬರೆದ್ರು ಆ ರೀತಿ ಸಂಕ್ಷೇಪ ಗ್ರಂಥವಾದ್ದರಿಂದ ನೆಸಿಟಿ ಇತ್ತು ಅಂತ ಅರ್ಥ. ಶುಭೇತಿ ಸಮಸ್ತ ಅಭಿಲಷಿತ ಅರ್ಥಾನಾಂ ಅರ್ಥಾಭಿಧಾನ ತನ್ಯಾಹ ಸ್ಮೃತಿ ಸತೀ ಅಪಿ ಅಸತೀರಿವ ಮನ್ವಾನೇನ. ಎಲ್ಲ ವಿಷಯ ಬೇರೆ ಸ್ಮೃತಿಗಳು ಹೇಳಿಲ್ಲ, ಆದ್ದರಿಂದ ಅದು ಸದಾಚಾರ ಸ್ಮೃತಿಗಳಾಗಲಿಲ್ಲ. ವಿಷ್ಣುಸ್ಮರಣಾದಿ ಅಭಿಲಷಿತ ಪ್ರತಿಪಾದನಾ ಅಪಟುತ್ವ ಮುಖ್ಯವಾಗಿ ಏನಿದೆ ಅಂದರೆ ವಿಷ್ಣು ಸ್ಮರಣೆನೇ ಬರೋದಿಲ್ಲ ಅವರ ಗ್ರಂಥಗಳಲ್ಲಿ, ಅದು ಬಿಟ್ಟುಬಿಡಬೇಕು. ಶುಭ ಸಮುದ್ರತಿ ಕೃತ ಇತಿ ಭಾವ, ಅದಕ್ಕೇನೆ ಶುಭಕರವಾದ ಸಮುದ್ರತೆಯನ್ನು ನಾವು ಮಾಡಿದ್ದೇವೆ ಅಂತ ತೋರಿಸಿದೆ. ಮಂದಾನುಗ್ರಹಾಯ ಮುಂದೆ ಅಥ ಪೂರಿತ ಮನೋರಥ, ಕೊನೆಯ ಶ್ಲೋಕ. ಅಶೇಷ ಕಲ್ಯಾಣ ಗುಣ ನಿತ್ಯಾನುಭವ ಸತ್ತನು ಅಶೇಷ ದೋಷರಹಿತ ಪ್ರಿಯತಾಂ ಪುರುಷೋತ್ತಮ. ಪ್ರಿಯತಾಂ ಪುರುಷೋತ್ತಮ ಅಶೇಷ ಕಲ್ಯಾಣ ಗುಣ ನಿತ್ಯಾನುಭವ ಸತ್ತನು ಅಶೇಷ ದೋಷರಹಿತ ಪ್ರಿಯತಾಂ ಪುರುಷೋತ್ತಮ. ಪುರುಷೋತ್ತಮ ಪ್ರಿಯತಾಂ, ಪುರುಷೋತ್ತಮನು ಪ್ರಸನ್ನನಾಗಲಿ. ಪುರುಷೋತ್ತಮ ಹೇಳಿದ್ರಿಂದ ಭಗವದ್ಗೀತೆ 15ನೇ ಅಧ್ಯಾಯದ ಎಸೆನ್ಸ್ ಅದು. ಅಥೋಸ್ಮಿ ಲೋಕೆ ವೇದೇ ಚ ಪ್ರಸಿದ್ಧ ಪುರುಷೋತ್ತಮ. ಪುರುಷೋತ್ತಮ ಅಂತ ಹೇಳಿದ್ರಿಂದನೇ ಏನಿಲ್ಲ, ಒಂದು ತತ್ವ ಅಂತ ಪ್ರಸಂಗ ಮುಗೀತು. ಸಾಮ್ಯ ಇಲ್ಲ, ಐಕ್ಯ ಇಲ್ಲ. ಪುರುಷೋತ್ತಮ ಅನ್ನೋ ಪದದಲ್ಲಿ ಏನಿದೆ? ಸರ್ವೋತ್ತಮ ಅಂತ ಕರೆದ ಮೇಲೆ ಸರ್ವ ಇರಬೇಕಲ್ಲ. ಸರ್ವ ಇರೋದ್ರಿಂದ ಅದ್ವೈತ ಹೋಯಿತು. ಸಾಮ್ಯ ಬರದೇ ಹೋಗಿದ್ದರೆ ಉತ್ತಮತ್ವ ಬಂದಿದ್ದರಿಂದ ವಿಶಿಷ್ಟಾದ್ವೈತನೂ ಹೋಯಿತು. ಪುರುಷೋತ್ತಮ ಅನ್ನೋ ಶಬ್ದದಲ್ಲೇ ಏನು ಬಂದಿದೆ? ಶುದ್ಧ ವೈಷ್ಣವ ಮತದ ಪರಿಕಲ್ಪನೆ ಇದೆ. ಅದಕ್ಕೆ ಪುರುಷೋತ್ತಮ ಪ್ರಿಯತಾಂ, ಪುರುಷೋತ್ತಮನು ಪ್ರೀತನಾಗಲಿ. ಪುರುಷೋತ್ತಮ ಲಕ್ಷಣ ಏನು ಅಂದರೆ ಅಶೇಷ ಕಲ್ಯಾಣಗುಣ ನಿತ್ಯಾನುಭವ ಸತ್ತನು ಅಶೇಷ ದೋಷರಹಿತ. ಎರಡಿರಬೇಕು. ಒಂದು ಕಲ್ಯಾಣ ಗುಣಪೂರ್ಣತ್ವ, ಅಶೇಷ ದೋಷ ದೂರತ್ವ. ಕಲ್ಯಾಣ ಗುಣಪೂರ್ಣತ್ವ ಅಂದರೆ ಏನದು? ಸಮನ್ವಯಾಧ್ಯಾಯ. ಅಶೇಷ ದೋಷ ದೂರತ್ವ ಅವಿರೋಧಾಧ್ಯಾಯ. ಗೊತ್ತಾಯ್ತಾ? ಆಮೇಲೆ ಪ್ರಿಯತಾಮ್ ಅಂತ ಹೇಳ್ತಕ್ಕದು ಸಾಧನಾಧ್ಯಾಯ. ಪುರುಷೋತ್ತಮ ಮೋಕ್ಷ ಕೊಡೋ ದೇವರು, ಆದ್ದರಿಂದ ಅದು ಫಲಾಧ್ಯಾಯ. ಎಲ್ಲ ಬಂದಂತೆ ಆಯಿತು. ಇದು ದೇವರ ಇಡೀ ಬ್ರಹ್ಮಸೂತ್ರ ಭಾಷ್ಯದ ಸಾರಾಂಶ ಇದೆ. ಯಾವುದೇ ವಾಕ್ಯ ತೊಗೊಂಡ್ರು ಕೂಡ ಅಲ್ಲಿ ಏನಿರುತ್ತೆ? ಬ್ರಹ್ಮಸೂತ್ರ ಸಾರಾಂಶನೇ ಇರೋದು. ನಾರಾಯಣ ಗುಣಪೂರ್ಣ, ದೋಷದೂರ, ಜ್ಞಾನ ಭಕ್ತಿಗಳ ಸಾಧನ, ಮೋಕ್ಷನೇ ಆನಂದಪೂರ್ಣವಾದ ಸ್ಥಳ. ಇಷ್ಟು ಹೇಳಲೇಬೇಕು, ಇಲ್ಲದವರು ಉಪಯೋಗ ಇಲ್ಲ. ಅದರಲ್ಲಿ ಏನು ಬರುತ್ತಾಗ? ಅಧಿಕಾರಿ, ವಿಷಯ, ಪ್ರಯೋಜನ, ಸಂಬಂಧ, ಅನುಬಂಧ ಚತುಷ್ಟಯ ಬಂದುಬಿಡುತ್ತೆ. ಅಶೇಷ ಕಲ್ಯಾಣ ಗುಣ. ಹೌದು, ಅದು ಪದ್ಧತಿನೇ ಹಾಗೆ. ಒಂದು ಹಾಕಿಕೊಟ್ಟು ಅದೇ ರೂಟಲ್ಲೇ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಅಶೇಷ ಕಲ್ಯಾಣ ಗುಣ ನಿತ್ಯ ಅಶೇಷ ದೋಷ, ಎರಡೇ ಪದಗಳು, ಅದಿಷ್ಟು ಒಂದೇ ಪದ, ಬಿಗ್ ಕಾಂಪೌಂಡ್ ಅದು. ಅಶೇಷ ಕಲ್ಯಾಣ ಗುಣ ನಿತ್ಯಾನುಭವ ತಮ್ ಸ್ತುತಿ ರೂಪಂ ಮಂಗಲಂ ಅಂತೆ ನಿಬಧ್ನಾತಿ. ಅಥ ಈಗ ಪೂರಿತ ಮನೋರಥ, ತಮ್ಮ ಕೆಲಸ ಮುಗಿತು, ಆಯ್ತು, ಗ್ರಂಥ ಬರೆದಿತ್ತು. ನಿರಸ್ತ ಅವಿದ್ಯಾತತಿ. ನಿರಸ್ತ ಅವಿದ್ಯಾತತಿ. ತತಿ ಅಂದರೆ ಗುಂಪು, ಅವಿದ್ಯಾತತಿ ಅಂದರೆ ಅಜ್ಞಾನದ ಗುಂಪು. ಅದಿಷ್ಟು ಪೂರ್ಣವಾಗಿ ಇಲ್ಲದೇ ಇರೋರು ಶ್ರೀಮದ್ ಆಚಾರ್ಯರು. ಆಚಾರ್ಯ ತರಣಿ, ಆಚಾರ್ಯ ಸೂರ್ಯ. ಆಚಾರ್ಯ ಸೂರ್ಯ ಅಂತ ಕರೆದಾಗ ಸೂರ್ಯನ ಹತ್ರ ಕಪ್ಪಿರೋ ಚಾನ್ಸ್ ಇದೆಯಾ? ಇಲ್ಲ. ಆಚಾರ್ಯರ ದೋಷ ಇದೆಯೋ? ಇಲ್ಲವೇ ಇಲ್ಲ. ಪೂರ್ಣ ಪ್ರಜ್ಞರು. ಶಿಷ್ಯ ಶಿಕ್ಷಾಯೈ ಅನುಷ್ಠಿತಂ ಸ್ತುತಿರೂತಂ ಮಂಗಲಂ. ಮೊದಲು ಏನಂತ ಶುರು ಮಾಡಿದರು? ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸೀರ್ ನಿರ್ಮಮೋ ಯಾತಿ ಪರಂ ಜೈತಿ ಸೋಚ್ಯುತಃ ಅಂತ ಮಂಗಲ ಮಾಡಿದರು.
ಸ್ತುತಿರೂಪಂ ಮಂಗಲಂ ಅಂತೇ ನಿವೇಶಿ, ಇನ್ನೊಮ್ಮೆ ಮಂಗಳ ಮಾಡ್ತಾರೆ, ಮುಗಿಬೇಕು. ಆದಿಯಲ್ಲಿ ಮಂಗಳ, ಅಂತ್ಯದಲ್ಲಿ ಮಂಗಳ. ಅಶೇಷೇತಿ ನಿಖಿಲ ಮಂಗಲಗುಣಾನಾಂ ನಿತ್ಯಾನುಭವ ಏವ ಸತೀ ತನು ಯಶ ಸತತಥ. ಅನಂತಾನಂತ ಕಲ್ಯಾಣ ಗುಣಗಳ ನಿತ್ಯಾನುಭವವೇ ಆತನ ಶರೀರ. ಅದಕ್ಕೆ ಅಶೇಷ ಕಲ್ಯಾಣ ಗುಣ ನಿತ್ಯಾನುಭವ ಸತ್ತನು ನಿಜಪೂರ್ಣ ಸುಖಾಮಿತ ಬೋಧತನು. ಎಲ್ಲಿದು? ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರಗುಣ ಪರಮಃ ನಿಬಧ್ನಾತಿ ತತಃ ಏವ ಅಶೇಷೈ ಪಾರತಂತ್ರ್ಯಾದಿಭಿ ದೋಷೈ ರಹಿತಃ. ಆದ್ದರಿಂದ ಪರಮಾತ್ಮನಲ್ಲಿ ಏನಿಲ್ಲ, ಯಾವ ದೋಷಗಳ ಹೆಸರು ಇಲ್ಲ. ಪುರುಷೇಭ್ಯ ರಮಾವಿರಿಂಚಾದಿಭ್ಯ ಉತ್ತಮ. ಅಕ್ಷರ ಪುರುಷರು ಮಹಾಲಕ್ಷ್ಮಿ, ಅಕ್ಷರ ಪುರುಷರು ಬ್ರಹ್ಮಾದಿ ಉಳಿತ ಎಲ್ಲರೂ ಕೂಡ ಅವರಿಗಿಂತ ಉತ್ತಮನಾದ್ದರಿಂದ ಪುರುಷೋತ್ತಮ. ಪ್ರೀಯತಾಂ ಪ್ರಸನ್ನೋ ಭವತು ಇತಿ ಸಕಲ ಮತಿಮಂಗಲಂ. ಎಲ್ಲವೂ ಕೂಡ ಅತ್ಯಂತ ಮಂಗಲ ಅಂಥೇಳಿ ತಮ್ಮ ಟಿಪ್ಪಣಿಯನ್ನು ಮುಗಿಸಿದರು. ಈಗ ಉಪಸಂಹಾರ ಶ್ಲೋಕಗಳು ಬರೀತಾರೆ. ಯೋ ಲೀಲಯಾ ಸಂತನುತೆ ಹಿ ವಿಶ್ವಂ ತತ್ಪಾಲಯತ್ಯಾತ್ಮನಿ ವಿಷ್ಣುನಾಮ ಲಯಂ ನಯತ್ಯಾಶು ಚ ಪೂರ್ಣಕರ್ತ ಶಿವಂ ತನೋತ್ವಾಶು ಹರಿರ್ಮಮಾಸೌ. ಯಹ ಲೀಲಯ ಸಂತನುತೆ ಹಿ ವಿಶ್ವಂ, ಯಾರು ಲೀಲೆಯಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೋ, ತತ್ಪಾಲಯತಿ ಅದು ರಕ್ಷಣೆ ಮಾಡ್ತಾನೋ, ಆತ್ಮನಿ ವಿಷ್ಣುನಾಮ ಲಯಂ ನಯತಿ ಕೊನೆಗೆ ಪ್ರಳಯ ಕಾಲದಲ್ಲಿ ನೋಡಿ ಇಟ್ಕೊಂಡು ಬಿಡ್ತಾನೋ ಅಂತ ವಿಷ್ಣು ಎಂಬ ಹೆಸರಿನ ಪೂರ್ಣಕರ್ತ ಎಲ್ಲ ಕೆಲಸ ಮಾಡ್ತಕ್ಕಂಥ ಶ್ರೀಹರಿ. ಶಿವಂ ತನೋತು ಆಶು, ಹರಿಹಿ ಹರಿಯು ಮಮ ನನಗೆ ಶಿವಂ ಮಂಗಳವನ್ನು ಆಶು ತನೋತು ಬೇಗ ಉಂಟು ಮಾಡಲಿ. ಶಿವಂ ಅಂತ ಹೇಳಿದರೆ ಮಂಗಳ ಅಂತ ಹೇಳಿದ್ರು. ಶಿವಂ ಭೂಯಾತ್ ಶಿವಮಸ್ತು ಹೀಗೆಲ್ಲ ಸಂಸ್ಕೃತದಲ್ಲಿ ವ್ಯವಹಾರ ಇದೆ. ಅದಕ್ಕೆ ಶಿವ ಕೂಡ ಮಂಗಳ. ಯಾತಕ್ಕೆ? ಪರಮಾತ್ಮನ ಪಾದೋಗ ತಲೆ ಮೇಲೆ ಹಾಕ್ಕೊಂಡಿದ್ದಕ್ಕೆ ಮಂಗಳ. ಅಭಿಧಾತುಂ ನ ಶಕ್ಯಂತೆ ಅನಂತ್ಯಾತ್ ಸರ್ವಶಃ ಕ್ರಿಯಾ ಬಾಲವ್ಯುತ್ಪತ್ತಯೇ ಸ್ಮಾಭಿ ಸಂಕ್ಷಿಪ್ಯೋಕ್ತ ಯಥಾಮತಿ. ವ್ಯಾಖ್ಯಾನ ಬರೆದಿದ್ದೇವೆ, ಆದರೆ ಅಭಿಧಾತುಂ ನ ಶಕ್ಯಂತೆ ಅನಂತ್ಯಾತ್ ಸರ್ವಶಃ ಕ್ರಿಯಾ, ಕ್ರಿಯೆಗಳು ತುಂಬ ಇರೋದರಿಂದ ಎಲ್ಲವನ್ನು ಕೂಡ ವಿಸ್ತಾರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಸಂಕ್ಷೇಪ ಬರೆದಿದ್ದೇವೆ ಹೊರತು ತುಂಬ ವಿಸ್ತಾರವಾದ ವ್ಯಾಖ್ಯಾನ ಅಲ್ಲ ಇದು ಅಂತ ಹೇಳಿದರು. ಬಾಲವ್ಯುತ್ಪತ್ತಯೇ ಅಸ್ಮಾಭಿ, ಚಿಕ್ಕವರಿಗೆ ಬಿಗಿನರ್ಸಿ ತಿಳಿಯಲಿ ಅಂತ ಬರೆದಿದ್ದೇವೆ ಹೊರತು ಪಂಡಿತರ ಸ್ವಭಾವ ಆಕ್ಷೇಪಣೆ ಮಾಡೋದು ಅದಿಲ್ಲ ಇದಿಲ್ಲ ಅಂಥೇಳಿ ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ನಾವು ಬರೆದ ಬಿಗಿನರ್ಸ್ಗೆ ಓದ್ತಾರ. ಆದ್ದರಿಂದ ಅದು ತಿಳಿಯೋಷ್ಟು ಬರೆದಿದ್ದೇವೆ, ಸಂಕ್ಷೇಪ ಬರೆದಿದ್ದೇವೆ, ಎಲ್ಲ ಇಲ್ಲ ಅಂಥೇಳಿ ನಿಂದೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಅರ್ಥ. ಸಂಕ್ಷಿಪ್ಯೋಕ್ತ ಯಥಾಮತಿ, ಸಂಕ್ಷೇಪವಾಗಿ ಯಥಾಮತಿ ನನಗೆ ತಿಳಿದಷ್ಟು ಸಂಕ್ಷೇಪ ಅಂತ ಒಂದರ್ಥ. ಕೇಳೋರಿಗೆ ತಿಳಿಯೋಷ್ಟು ಸಂಕ್ಷೇಪ ಮಾಡಿ ಬರೆದಿದ್ದೇವೆ. ಪ್ರತಾರಕೈರಾದೃತ ಮಾತ್ರ ಕಿಂಚಿತ್ ಮಯಾತು ನಿರ್ಮೂಲತ ಯಾತದುಜ್ಜಿತಂ ಊನೋಕ್ತಿತ ಅಥೋ ನಹಿತೇನ ಕಾಚಿತ್ ಖಪುಷ್ಪಹೀನಾ ಅಪಿ ಅಪಚಿತಿರ್ನ ಹೀಯತೆ. ಪ್ರತಾರಕೈರಾದೃತ ಮಾತ್ರ ಕಿಂಚಿತ್ ಮಯಾತು ನಿರ್ಮೂಲತೆಯ ತದುಜ್ಜಿತಂ. ಗ್ರಂಥ ಬರೀಬೇಕಾದ್ರೆ ಏನೇನು ಹೇಳಿರ್ತಾರೆ ಅಂಥದ್ದು ನಾವು ಹೇಳಿಲ್ಲ, ಅದನ್ನೆಲ್ಲ ಹೇಳಿಲ್ಲ. ಅಂದರೆ ಯಾವುದಕ್ಕೆ ಆಧಾರ ಇಲ್ಲೋ ಅದರ ಬರೀಲಿಕ್ಕೆ ಹೋಗಿಲ್ಲ, ಆಧಾರಪೂರ್ವಕ ಮಾತ್ರ ಬರೆದಿರೋದು. ಊನೋಕ್ತಿತ ಅಥೋ ದಹಿತೇನ ಕಾಚಿತ್, ಆದ್ದರಿಂದ ನಾವು ಕಡಿಮೆ ಹೇಳಿದ್ರು ಕೂಡ ಮುಖ್ಯ ಬಿಡಬೇಕು, ಯಾವುದನ್ನು ಹೇಳಬೇಕು ಅದು ಬಿಟ್ಟಿಲ್ಲ. ಖಪುಷ್ಪಹೀನ ಅಪಿ ಅಪಚಿತಿರ್ನ ಹೀಯತೆ, ಅದಕ್ಕೆ ಯಾರೋ ಹುಡುಕಿದ ಹೂವನ್ನೆಲ್ಲ ಇಷ್ಟು ಹೂ ತಂದಿಟ್ಟಿದ್ರು, ನೋಡ್ದ ಒಂದು ಹೂ ತಂದು ಹೇಳ್ತೀವಿ, ಸುಳ್ಳು ಹೇಳ್ತೀರಿ, ಒಂದು ಹೂ ಇಲ್ಲೇ ಇಲ್ಲ ಅಂತ ಹೇಳಿದ. ಯಾವ ಹೂ ಅಂತ ಕೇಳಿದರೆ ಗಗನ ಪುಷ್ಪ ಅಂತ. ಗಗನ ಪುಷ್ಪ ಏನದು? ಇಲ್ಲೇ ಇಲ್ಲ, ಗೊತ್ತಾಯ್ತಾ? ಗಗನ ಪುಷ್ಪ ಇಲ್ಲೇ ಇಲ್ಲ, ಆದ್ದರಿಂದ ನಾನು ಪೂಜನೆ ಮಾಡೋದಿಲ್ಲ ಅಂತ ಎದ್ದುಬಿಟ್ಟ. ಯಾಕೆ? ಗಗನ ಪುಷ್ಪ ಇಲ್ಲೇ ಇಲ್ಲ. ಸೊ ಇದರಲ್ಲಿ ಏನಾದ್ರು ಇಲ್ಲ ಅಂತ ಹೇಳಿದರೆ ಅದು ಗಗನ ಪುಷ್ಪ ಇದ್ದ ಹಾಗೆ ಹೇಳೋದೆಲ್ಲ ಹೇಳಿಬಿಟ್ಟಾಗಿದೆ. ಇದೆಲ್ಲ ಪುಷ್ಪಾರ್ಚನೆ ದೇವರಿಗೆ ಮಾಡಿರ್ತಕ್ಕಂಥ ವಾಕ್ಕುಸುಮಗಳ ಪೂಜೆ. ಇದು ಯಾವ್ದಾರು ಹೂ ಬಿಟ್ಟು ಹೋಗಿದ್ದರೆ ಅದು ಕಪುಷ್ಪನೇ ಹೊರತು ಒಳ್ಳೆ ಪುಷ್ಪ ಬಿಟ್ಟಿಲ್ಲ ನಾನು. ಶ್ರೀಮದ್ ಆಚಾರ್ಯ ವಾಕ್ಸ್ತೋಮಂ ವಿಶ್ರಿತಾಸ್ತು ಮಧುಕ್ತಯ ರಥ್ಯೋತಾನೀವ ಗಂಗೋದೇ ಭೂಸುರಾದೃತಾ. ಶ್ರೀಮದ್ ಆಚಾರ್ಯ ವಾಕ್ಸ್ತೋಮ ಮಿಶ್ರಿತಾ ತು ಮಧುಕ್ತಯ. ಶ್ರೀಮದ್ ಆಚಾರ್ಯರ ಮಾತಿನ ಗುಂಪಿನ ಜೊತೆಗೆ ನನ್ನ ಮಾತನ್ನು ಸೇರಿಸಿದ್ದೇನೆ ವ್ಯಾಖ್ಯಾನ ಮಾಡಬೇಕಾದ್ರೆ. ಹೇಗೆ ಅಂದರೆ ರಥ್ಯೋದಾ ಗಂಗೋದಕದೊಳಗೆ ಓಣಿ ನೀರು ಹರಿದ್ರೆ ಹೇಗೋ ಹಾಗೆ ಬಳೆಯ ನೀರು ಓಣಿಯಲು ಪರಿಯಲು ಬಳಸೋರೊಳಗಿದ್ದ ಜನರು ಇದ್ದ ಹಾಗೆ. ಆಚಾರ ಮಾತುಗಳ ಗಂಗಾ, ನಮ್ಮ ಮಾತೆಲ್ಲ ಓಣಿ ನೀರಿದ್ದ ಹಾಗೆ. ಆದರೆ ಇದಕ್ಕೆ ಬೆಲೆ ಯಾತಕ್ಕೆ ಬಂತು ಅಂದರೆ ಗಂಗಾ ನದಿ ಸೇರಿದ ಮೇಲೆ ಏನಾಯ್ತು, ಅದಕ್ಕೆ ಗಂಗಾ ಅಂತಲೇ ಕರೀತಾರೆ. ಅಷ್ಟು ಮಹತ್ವ ಬಂದಿದೆ ಅಂತ ಟೀಕರಾಯರ ಮಾತದು. ಏನಂತ ಹೇಳಿದ್ರು ಅವರು? ರಥ್ಯಾದ್ವಿರ್ ಲಭ್ಯತೆ ಗಂಗಾ ಸಂಗೇನ ನೈರ್ಮಲ್ಯಂ ರಥ್ಯಾದ್ಭಿ
ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧಾರ್ಥಂ ಸಂಗಮ್ಯಂತೆ ಗುರೋರ್ಗಿರಹ. ಟೀಕಾರಾಯರ್ ಮತ್ತು ಮುಂದವರಿಗೆಲ್ಲ ಹಾಗೆ ಪಲ್ಲವಿ, ಅದೇ ಬೇರೆ ರೀತಿಯಲ್ಲಿ ಹೇಳ್ತಾರೆ ಹೊರತು ಅದೇ ವಿಷಯ ಮುಖ್ಯವಾಗಿ. ಅಶುದ್ಧಮ ವಿಚಾರ್ಯ ಶುದ್ಧಂ ಕುರುತ್ತ ವ್ಯತ್ಯಸ್ತಂ ತತ್ರ ಯದ್ಭವೇತ್. ಅಶುದ್ಧಂ ಅಥಾನ್ಯಚ್ಚ ಸಂತೋಮಯಿ ದಯಾಪರಾಹ. ಭಾರಿ ದೊಡ್ಡವರು ಜ್ಞಾನಿಗಳಿರ್ತಾರೆ, ಅವರು ವಿಚಾರ್ಯ ಶುದ್ಧಂ ಕುರುತ, ತಪ್ಪಿದ್ರೆ ಅದು ಕರೆಕ್ಟ್ ಮಾಡಿರಿ ಅಂತ ಹೇಳ್ತಾರೆ. ವ್ಯತ್ಯಸ್ತ ತತ್ರ ಯದ್ಭವೇತ್, ಏನೋ ಹೆಚ್ಚು ಕಡಿಮೆ ಆಗಿದ್ದರೆ ತಪ್ಪಾಗಿದ್ದರೆ ಎಲ್ಲ ಸರಿ ಮಾಡಿಕೊಡಿ, ನೀವು ಸರಿ ಮಾಡಿ ನಮಗೆ ತಿಳಿಸಿಬೇಕಾದ್ರೆ. ಅಶುದ್ಧಂ ಅಥವಾ ಅನ್ಯಚ್ಚ ಸಂತೋಮಯಿ, ಅಶುದ್ಧ ಇದ್ದರೆ ವ್ಯತ್ಯಾಸವಾಗಿದ್ದರೆ ಏನೇ ಆಗಿದ್ದರೂ ಕೂಡ ಸಜ್ಜನರು ನನ್ನಲ್ಲಿ ಸಂತೋಮಯಿ ದಯಾಪರಹ. ಇದು ಮಧ್ವಿಜದ ಮಾತೆ. ಸಂತೋ ಗುಣಾಢ್ಯಾ ಕರುಣಾಂ ಕ್ರಿಯಾಸು, ಅದೇ ಪದ ಹಾಗಿಟ್ಟಿದ್ದಾರೆ. ಪ್ರೀತೋಸಿ ಮಾಪತೆ ವ್ಯಾಸ, ಈ ಮುಕ್ತಾಯ ಮಾಡ್ತಾರೆ. ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ ಕುರುಮಾಂ ಮಧ್ವಶಾಸ್ತ್ರಸ್ಯ ಸದಾ ಆವೃತ್ತಿರತಂ ಹರೇ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈ ಗ್ರಂಥದಿಂದ ಏನಾದರೂ ಮಾಪತೆ, ಮಾಪತೆ ಅಂದರೆ ರಮಾಪತೆ ವ್ಯಾಸ, ವೇದವ್ಯಾಸ ದೇವರೇ, ಯದಿ ಕೇನಾಪಿ ಕರ್ಮಣ ಪ್ರೀತಃ, ನಾನು ಯಾವುದೋ ಮಾಡಿದ ಪುಣ್ಯ ಕಾರ್ಯದಲ್ಲಿ ಸಂತೋಷಪಟ್ಟಿದ್ದರೆ, ಪ್ರೀತನಾಗಿದ್ದರೆ ನನಗೊಂದು ಫಲ ಕೊಟ್ಟು. ಏನು ವರ ಅಂದರೆ ಕುರುಮಾಂ ಮಧ್ವಶಾಸ್ತ್ರಸ್ಯ ಸದಾ ಆವೃತ್ತಿರತಂ ಹರೇ. ವೇದವ್ಯಾಸ ಹರೇ ಮಾಂ ನನ್ನನ್ನು ಮಧ್ವಶಾಸ್ತ್ರಸ್ಯ ಮಧ್ವಶಾಸ್ತ್ರದ ಸದಾ ಆವೃತ್ತಿರತಂ ಕುರು, ಸದಾ ಆವೃತ್ತಿ ಮಾಡಿಕೊಂಡ್ರೆ ಮಾಡಿಬಿಡು. ಅದೇ ಫಲ, ಇನ್ಯಾವ ಫಲವನ್ನು ಕೇಳೋದಿಲ್ಲ. ಅದು ದೊಡ್ಡ ಫಲ ಅಂದ್ರೆ ಅದೇನೆ. ಆವೃತ್ತಿ ಮಾಡಿ ಏನಾಗುತ್ತಾಗ ಮಹಾನಂದ ತೀರ್ಥಸ್ಯ ಭಾಷ್ಯಭಾವಂ ಮನೋವಾಗ್ಭಿರ್ ಆವರ್ತಯಂತೆ ಸ್ವಶಕ್ತಿಯ. ಆಚಾರ್ಯಶಾಸ್ತ್ರ ಓದೋದು ಅಂದ್ರೆ ಒಂದೇ, ಮೋಕ್ಷಕ್ಕೆ ಹೋಗೋದು ಅಂದ್ರೆ ಒಂದೇ. ಸೊ ಮೋಕ್ಷ ಕೊಡೋದು ಅಂತ ಅರ್ಥ ಅದಕ್ಕೆ. ಸದಾ ಆವೃತ್ತಿ ಮಾಡೋಕ್ಕೆ ಇಲ್ಲಿ ಮಾಡಬೇಕು, ಅಲ್ಲಿ ಹೋದ್ಮೇಲೂ ಮಾಡೋದು ಅಂತ ಅವಕಾಶ ಇರೋದು ಆಗೊಂದೇನೆ. ಸದಾ ಭವಾಪಹಂತ್ರಿ ಸದಾವೃತ್ತಿರತಂ ಹರೇ. ಸರಿ, ನೆನಪಿರೋ ಒಳ್ಳೆ ಶ್ಲೋಕ ಇದು, ತುಂಬ ಚೆನ್ನಾಗಿರೋದು. ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ ಕುರುಮಾಂ ಮಧ್ವಶಾಸ್ತ್ರಸ್ಯ ಸದಾ ಆವೃತ್ತಿರತಂ ಹರೇ. ಬೇರೆ ಯಾವ ಕೋರ್ಸನ್ನು ಕೂಡ ಮುಗಿದ್ಮೇಲೆ ಮತ್ತೆ ಆವರ್ತನೆ ಮಾಡೋ ನೆಸಿಟಿ ಇಲ್ಲ, ಯಾಕೆ ಮುಗಿದೋಯ್ತದೆ ಈಗಾಗಲೇ. ಶಾಸ್ತ್ರ ಹಾಗಲ್ಲ, ಯಾವಾಗಲೂ ಕೂಡ ಏನಿದು ದೇವರು ಮಹಿಮೆ ಆದ್ದರಿಂದ, ಮಹಿಮೆ ಅನಂತವಾದ್ದರಿಂದ ಎಂದು ಮುಗಿಯೋದಿಲ್ಲ. ಅದನ್ನು ಏನು ಮಾಡ್ತಿರ್ಬೇಕು, ಅದನ್ನು ಆವೃತ್ತಿ ಮಾಡ್ತಾನೆ ಇರೋದು. ದುಡ್ಡು ಕಡಿಮೆ ಇದ್ದರೆ ಎಣಿಸಿಟ್ಬಿಡ್ಬೋದು, ತುಂಬ ಇದ್ದರೆ ಏನಾಗುತ್ತೆ ಎಣಿಸ್ದಾಗ ಮುಗಿಯೋದಿಲ್ಲ, ಯಾವಾಗಲೂ ಶ್ರೀಮಂತನಾಗಿರ್ತಾನೆ ಅಂತ. ಅದು ಅದ್ರ ವೈಶಿಷ್ಟ್ಯ. ಎಣಿಸಲಾಗದಷ್ಟು ದುಡ್ಡಿರಾಗೆ ಎಣಿಸಲಾಗದಷ್ಟು ಜ್ಞಾನ ಇರಬೇಕು. ಹೇಳಿಲ್ಲಲ್ಲ ಅವರು ಪೂರ್ತಿ ಅಂತ, ಸದಾ ಅಂತ ಹೇಳಿದ್ದಾರೆ, ಒಂದು ಸರ್ತಿ ಅಂತ ಹೇಳಿಲ್ಲ. ಸದಾ ಯಾವಾಗಲೂ ಸದಾ ಆವೃತ್ತಿರತಂ ಹರೇ. ಒಂದು ಸರ್ತಿ ಮಾಡೋದಿಲ್ಲ, ಒಂದು ದೊಡ್ಡ ದೋಷ ಅಷ್ಟೇ. ಒಂದು ಸರ್ತಿ ಒಂದು ಗ್ರಂಥರು ಒಂದು ಸರ್ತಿ ಮಾಡದೇ ಇದ್ದವ್ರು ಇದ್ದಾರಲ್ಲ, ಒಂದು ಗ್ರಂಥರು ಒಂದು ಸರ್ತಿ ಒಂದು ಲೈನು ಒಂದು ಸರ್ತಿನೂ ಮಾಡದೇ ಇದ್ದವ್ರು ಇರ್ತಾರೆ. ಏನಂತಿದೆ ಈ ಇನ್ನೊಂದು ಪಾಠ ಅಲ್ಲ, ಬೇರೆ ಗ್ರಂಥದ್ದು ಅದು. ಈ ಗ್ರಂಥಕ್ಕೆ ಇಷ್ಟೇ, ಇಲ್ಲಿದ್ದರೆ ಪಾಠಾಂತರ ಕೆಳಗೆ ಕೊಡಬೇಕನ್ನ. ಇನ್ನೊಂದು ಪಾಠ ಅಲ್ಲ, ಅದು ಬೇರೆ ಗ್ರಂಥದಲ್ಲಿ ಹೇಳಿರೋ ಮಾತು. ಅದು ಸರಿ, ಅದು ಅಲ್ಲ, ಈ ಗ್ರಂಥದ್ದಲ್ಲ, ಅದು ಬೇರೆ ಗ್ರಂಥದಲ್ಲಿದೆ, ಸರಿಯಾದ್ದು. ಪಾಠಾಂತರ ಅಲ್ಲ. ಪಾಠಾಂತರ ಯಾವಾಗ ಆಗುತ್ತೆ? ಒಂದೇ ಶ್ಲೋಕಕ್ಕೆ ಇನ್ನೊಂದು ರೀಡಿಂಗ್ ಕೊಟ್ಟರೆ ಪಾಠಾಂತರ. ಬೇರೆ ಗ್ರಂಥದಲ್ಲಿ ಬೇರೆ ಹೇಳಿದರೆ ಪಾಠಾಂತರ ಅಲ್ಲ, ಬೇರೆ ಗ್ರಂಥನೇ ಬೇರೆ. ಕುರುಮಾಂ ಮಧ್ವಶಾಸ್ತ್ರಸ್ಯ ಸದಾ ಆವೃತ್ತಿರತಂ ಹರೇ, ಸದಾ ಆವೃತ್ತಿರತಂ ಹರೇ. ವೇದವ್ಯಾಸಸ್ಯ ಸತ್ಕಂಠೆ ಗುರುವಾರಾಧ್ಯ ಪದಃ ಸದಾ ಭಾಸತಾಂ ರತ್ನಮಾಲಾಭ ರತ್ನಾಭಾವಃ ತ್ವಯಂ ಆಹ್ನಿಕ ಕೌಸ್ತುಭ. ಇದು ಹೆಸರಿಟ್ಟಿದ್ದಾರೆ, ಆಹ್ನಿಕ ಕೌಸ್ತುಭ ಅಂತ ಹೆಸರಿಟ್ಟಿದ್ದಾರೆ ತಮ್ಮ ಟಿಪ್ಪಣಿಗೆ. ಹೇಳ್ತಾರೆ ಈಗ ಆಹ್ನಿಕ ಕೌಸ್ತುಭ. ಕೌಸ್ತುಭ ಅಂದ್ರೇನು? ಕೌಸ್ತುಭ ಮಣಿ, ಹೌದು ತಾನೆ? ಆಹ್ನಿಕ ಕೌಸ್ತುಭ. ಕೌಸ್ತುಭ ಮಣಿ ಅಂದ್ರೇನು? ನೆಕ್ಲೆಸ್, ಅದು ಕಂಠಕ್ಕಿರಬೇಕು. ಅದಕ್ಕೆ ಇನ್ನು ಆಹ್ನಿಕ ಕೌಸ್ತುಭ ಅನ್ನೋ ಮಣಿ ವೇದವ್ಯಾಸರ ಕಂಠದಲ್ಲಿ ಕೌಸ್ತುಭ ಮಣಿಯಂತೆ ಶೋಭಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅವು ಮಾಲೆ ಹಾಕಿದ್ರು ನಾರಾಯಣ ಪಂಡಿತಾಚಾರ್ಯರು, ಇವರು ಕಂಠಾಭರಣ ಕೌಸ್ತುಭ ಮಣಿ ಹೇಳ್ತಾರೆ. ವೇದವ್ಯಾಸಸ್ಯ ಸತ್ಕಂಠೆ, ವೇದವ್ಯಾಸರು ನಾರಾಯಣ. ಸಂತತಂ ಚಿಂತೆಯತ್ ಕಂಠಂ ಭಾಸ್ಪತ್ ಕೌಸ್ತುಭ ಭಾಸಕಂ. ಕಂಠದಲ್ಲಿ ಕೌಸ್ತುಭ ಮಣಿ ಇರೋದರಿಂದ ಇದು ಅಲ್ಲಿ ರಾರಾಜಿಸಲಿ. ಸತ್ಕಂಠೆ ಗುರುವಾರಾಧ್ಯ ಪದಃ ಸದಾ. ಪರಮಾತ್ಮ ವೇದವ್ಯಾಸರು ಎಂಥವರು? ಗುರುವಾರಾಧ್ಯ ಪದ ಸದಾ. ಇದು ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥ ಕೃತಿ ಆಹ್ನಿಕ ಕೌಸ್ತುಭ. ಇದು ಹೇಗೆ ಮಾಡಬೇಕು? ರತ್ನಮಾಲಾಭ, ರತ್ನಮಾಲೆಯಂತೆ ಹೊಡಿತಾ ಇದೆ. ಇದು ಆ ಥರ ಸತ್ಕಂಠೆ ಭಾಸತ, ಸದಾಕಾಲ ಶೋಭಿಸುತ್ತಿರಲಿ, ಕಂಗೊಳಿಸುತ್ತಿರಲಿ ಅಂತ ಅದೇ ಮಾಲೆಯನ್ನು ವೇದವ್ಯಾಸರ ಕಂಠಕ್ಕೆ ಹಾಕಿದ್ದೇನೆ, ಅವರು ಸ್ವೀಕಾರ ಮಾಡಲಿ ಅಂತೇಳಿ ಪ್ರಾರ್ಥನೆ ಇದೆ. ವೇದವ್ಯಾಸಸ್ಯ ಸತ್ಕಂಠೆ ಗುರುವಾರಾಧ್ಯ ಪದ ಸದಾ ಭಾಸತಾಂ ರತ್ನಮಾಲಾಭ, ರತ್ನಮಾಲಾಭ ರತ್ನಮಾಲೆಯಂತೆ ಹೊಡೆಯುವ. ಅಯಂ ಆಹ್ನಿಕ ಕೌಸ್ತುಭ ಸತ್ಕಂಠೆ
ಭಾಸತಾಂ ಅವರ ಕಂಠದಲ್ಲಿ ಭಾಷಿಸಲಿ. ಏನು ರತ್ನಮಾಲಾ ರತ್ನಮಾಲಾಭ ರತ್ನಮಾಲೆ ಅಲ್ಲಲ್ಲ, ರತ್ನಮಾಲೆಯಂತೆ ಆಭ ಬೇರೆ ಭಾಸ ಬೇರೆ. ಆಭ ರತ್ನಮಾಲೆಯಂತಹ ಈ ಕೃತಿ ಅವರ ಕಂಠದಲ್ಲಿ ಹೊಡೆಯಲಿ. ಏನಾಗಲಿಲ್ಲ, ಎಲ್ಲಿದೆ? ಅಲ್ಲಲ್ಲ, ರತ್ನಮಾಲಾಭ ತು ಅಯಂ ತು ಅಯಂ ಆನ್ನಿಕ ಕೌಸ್ತುಭ. ಇದು ತು ಇತ್ಯಾದಿ ಪದ ಹೇಳ್ತಾ ಆ ಕೌಸ್ತುಭ ಇಲ್ಲಿ ಈ ಕೌಸ್ತುಭ ಇಲ್ಲಿ ಅಂತ ಒಂದು ರೀತಿ ಅರ್ಥ. ಇನ್ನು ಕೌಸ್ತುಭಕ್ಕೆ ಅಭಿಮಾನಿ ದೇವತೆಗಳು ಯಾರು? ಬ್ರಹ್ಮದೇವರು. ಬರೆದವರು ಯಾರು? ಸದಾಚಾರ ಸ್ಮೃತಿಯನ್ನ ಬಾಬಿ ಬ್ರಹ್ಮದೇವರು. ಅವರು ಕೌಸ್ತುಭಮಣಿ ಇದ್ದಾಗೆ, ಅವ್ರಿಗೆ ಸಂಬಂಧಪಟ್ಟ ಗ್ರಂಥವಾದ್ದರಿಂದ ಕೌಸ್ತುಭಮಣಿ ಇದ್ದಾಗ ಇರಲಿ. ಅಂದರೆ ಇದೇನಿದು, ಯಾವುದೋ ಒಂದು ಪದಾರ್ಥ ಕೊಟ್ಟ, ಅವ್ರು ಹೀಗೆ ನೋಡಿದರು, ಅವ್ರು ಕಳಿಸಿದ್ದು ಒಂದು ಹಾಗಿದ್ರೆ ಕೊಡು ಅಂತೇಳಿ ಕೊಟ್ಟು ಕಳಿಸಿದವ್ರು ಭಾರಿ ದೊಡ್ಡವರು. ಸೊ ಆಚಾರ್ಯರ ಗ್ರಂಥಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದು ರಾಜ್ಯಸಲಿ. ಬರೀ ನಮ್ಮದೇ ಆಗಿದ್ದರೆ ಕ್ವಾಲಿಟಿ ಇರ್ತಿರಲಿಲ್ಲ ಅಂತ ಅರ್ಥ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಸದಾಚಾರ ಸ್ಮೃತಿ ಗ್ರಂಥಸ್ಯ ವಿವರಣೆ ಶ್ರೀಮದ್ ಯಾದವಾಚಾರ್ಯ ಪೂಜ್ಯಪಾದ ಶಿಷ್ಯೇಣ ಶ್ರೀನಿವಾಸೇನ ವಿರಚಿತೆ ಆನ್ನಿಕ ಕೌಸ್ತುಭೆ ಬ್ರಾಹ್ಮಣ ಕೃತ್ಯಜಾತಂ ಸಮಾಪ್ತಂ. ಬ್ರಾಹ್ಮಣ ಕೃತ್ಯಜಾತಂ, ಬ್ರಾಹ್ಮಣರು ಮಾಡ್ತಕ್ಕಂಥ ಕೃತ್ಯಗಳ ಗುಂಪು, ಅದೆಲ್ಲ ಇದರಲ್ಲಿ ಬಂದಿದೆ ಅಂತ ಅರ್ಥ. ಹೆಸರಿಟ್ಟರು ಸಮಾಪ್ತಂ. ಆನ್ನಿಕ ಕೌಸ್ತುಭ ಎಂಬುದು ಭಾಳ ಮುಖ್ಯವಾದಂಥ ಹೆಸರು. ಅಲ್ಲಿಗೆ ಅದು ಮುಗಿದಿದೆ. ಅಯ್ಯೋ ತುಂಬ ಬರೆದಿದ್ದಾರೆ ಶ್ರೀನಿವಾಸ ತೀರ್ಥರು, ರಾಯರು. ಸಾಮಾನ್ಯ ಯಾವುದೇ ಗ್ರಂಥ ಓದಕ್ಕೆ ಹೋದಾಗ ರಾಯರ ಟಿಪ್ಪಣಿ ಶ್ರೀನಿವಾಸ ತೀರ್ಥ ಟಿಪ್ಪಣಿ ಸಿಕ್ಬಿಟ್ರೆ ಓದೋರಿಗೆ ಭಾರಿ ಖುಷಿ. ಯಾಕೆ? ಬೇಕಾದೆಲ್ಲ ಬರೆದಿರ್ತಾರೆ ಅಂತ. ಅವರಿಬ್ಬರು ಕಂಟೆಂಪರರೀಸು. ಮತ್ತು ತೀರ್ಥ ಅಂತ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದೆ ರಾಯರು. ಆದ್ದರಿಂದ ಅವರಿಬ್ಬರು ಗ್ರಂಥಗಳು ಕೂಡ ಬಹಳ ಉಪಯುಕ್ತ ಗ್ರಂಥಗಳು, ತುಂಬ ಬರೆದಿದ್ದಾರೆ. ಶ್ರೀನಿವಾಸ ತೀರ್ಥರು ಬರೆದಿರೋ ಮುಖ್ಯ ಗ್ರಂಥ ಯಾವುದಕ್ಕೂ ಬಿಟ್ಟೇ ಇಲ್ಲ. ಕಾಂಪ್ಯಾಕ್ಟ್ ರೈಟಿಂಗು, ಅಥೆಂಟಿಕ್. ಸಂಖ್ಯೆ ಮೋರ್ ದೆನ್ 550. ಮೋರ್ ದೆನ್ ನಮ್ಮ ಪುಸ್ತಕ ಇದೆ ಅಲ್ಲ, ಶ್ರೀನಿವಾಸ ತೀರ್ಥ ಕೃತಿಮಂಜರಿ ಪುಸ್ತಕ ಇದೆ, ಎಲ್ಲ ಇಷ್ಟೆಲ್ಲ ಕೊಟ್ಟಿದೆ, ಅದು ಕಂಪ್ಲೀಟಾಗಿ ಕೊಟ್ಟಿದೆ. ಸರ್ವೇಂದ್ರಿಯ ಮುಂದಿನ ವಾರದಿಂದ, ಮುಂದಿನ ಸೋಮವಾರದಿಂದ ತಂತ್ರ ಸಾರ್, ಮುಂದಿನ ಸೋಮವಾರದಿಂದ